ಯೂಫೋರಿಯಾ ಇದೊಂದು ತೆಲುಗು ಸಿನಿಮಾ ಯಾವಾಗೋ ರಿಲೀಸ್ ಆಗಿತ್ತು ಮತ್ತೆ OTT ಗೂ ಬಂದಿತ್ತು. ಬಟ್ ಇವಾಗ ಈ ಸಿನಿಮಾ ಕನ್ನಡದಲ್ಲಿ ಬಂದಿದೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ. ಇವಾಗ ತಾನೇ ಜಸ್ಟ್ ಈ ಸಿನಿಮಾನ ನೋಡ್ದೆ. ಇನ್ನು ಈ ಸಿನಿಮಾ ನೋಡಿದ್ಮೇಲೆ ನನಗೆ ಯಾವ ತರ ಅನ್ಸಿತಪ್ಪ ಅಂದ್ರೆ ಗುಡ್, ಚೆನ್ನಾಗಿದೆ, ಒನ್ ಟೈಮ್ ನೋಡಬಹುದು. ಒಂದ್ ಒಳ್ಳೆ ಕಂಟೆಂಟ್ ಇರುವ ಸಿನಿಮಾ, ಮತ್ತೆ ಹಾಗೆ ಒಂದ್ ಒಳ್ಳೆ ಸೋಷಿಯಲ್ ಮೆಸೇಜ್ ಕೊಟ್ಟಿದ್ದಾರೆ. ಮತ್ತೆ ಈ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಇನ್ನು ಡೀಟೇಲ್ ಆಗಿ ಮಾತಾಡೋಣ ಪಾಸಿಟಿವ್ ನೆಗೆಟಿವ್ ಪಾಯಿಂಟ್ಸ್ ಅಲ್ಲಿ. ಅದಕ್ಕಿಂತ ಮುಂಚೆ ಈ ಸಿನಿಮಾದ ಕತೆ ಏನಂತ ತಿಳ್ಕೊಂಬರೋಣ ಬನ್ನಿ. ದುರಂಧರ್ ಸಿನಿಮಾದ ಹೀರೋಯಿನ್ ಯಾರಂತ ಗೊತ್ತಿರುತ್ತೆ ನಿಮಗೆ. ಅವರು ಈ ಸಿನಿಮಾದಲ್ಲಿ ಲೀಡ್ ರೋಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಇವರು ಎಲ್ಲಿಗೆ ಒಂದ್ ಜಾಗಕ್ಕೆ ಹೋಗ್ತಾ ಇರ್ತಾರೆ. ಅದೇ ಟೈಮಿಗೆ ಒಂದು ಕಾರ್ ಬರುತ್ತೆ, ಅದರಲ್ಲಿ 5 ಮಂದಿ ಇರ್ತಾರೆ ಹುಡುಗರು. ಆ ಹುಡುಗರು ಡ್ರಾಪ್ ಬೇಕನ್ನಂತ ಕೇಳ್ತಾರೆ, ಆ ಹುಡುಗಿ ಒಪ್ಕೊಂತಾಳೆ. ಹಂಗ ಹೋಗ್ತಿರೋ ಟೈಮ್ ನಲ್ಲಿ ಆ ಹುಡುಗಿನ ರೇಪ್ ಮಾಡ್ಬಿಡ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ನೋಡಿ ಈ ಸಿನಿಮಾದ ಕತೆ. ಆ ಹುಡುಗಿಗೆ ನ್ಯಾಯ ಸಿಗುತ್ತಾ ಇಲ್ಲ, ಆ 5 ಮಂದಿ ರೇಪ್ ಮಾಡದಂತ ಹುಡುಗರ ಕತೆ ಹೇಗಿರುತ್ತೆ, ಇವೆಲ್ಲಾ ಪ್ರಶ್ನೆಗೆ ಉತ್ತರ ಸಿಗ್ಬೇಕಂದ್ರೆ ಈ ಸಿನಿಮಾ ನೀವು ಹೋಗಿ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ನೋಡಿ, ಕನ್ನಡದಲ್ಲಿ ಸಾಗಿದೆ. ಹಾಗೆ ಈ ಸಿನಿಮಾನ ಫ್ಯಾಮಿಲಿ ಆಡಿಯನ್ಸ್ ನೋಡಬಹುದು ಅಂದ್ರೆ ಖಂಡಿತ ನೋಡಬಹುದು. ಒಂದ್ ಒಳ್ಳೆ ಮೆಸೇಜ್ ಇರುವಂತ ಸಿನಿಮಾ. ಫಸ್ಟ್ ಹಾಫ್ ನಲ್ಲಿ ಒಂದ್ 5 ನಿಮಿಷ ರೇಪ್ ಸೀನ್ ಅಂತ ಇದೆ, ಅದನ್ನ ಸ್ಕಿಪ್ ಮಾಡಿದ್ರೆ ಕಂಪ್ಲೀಟ್ ಆಗಿ ಇದೊಂದು ಫ್ಯಾಮಿಲಿ ಕುಂತ್ಕೊಂಡು ನೋಡುವಂತ ಸಿನಿಮಾ. ಇನ್ನು ಪಾಸಿಟಿವ್ ಪಾಯಿಂಟ್ಸ್ ಗೆ ಬರೋದಾದ್ರೆ ಫಸ್ಟ್ ಹಾಫ್ ನನಗೆ ತುಂಬಾ ಇಷ್ಟ ಆಯ್ತು. ಬಿಕಾಸ್ ಯಾವ ಒಂದು ಸೀನ್ ನನಗೆ ಬೋರ್ ಬರ್ಲಿಲ್ಲ ಅಲ್ಲಿ. ಹಾಗೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ಆ 5 ಮಂದಿ ಹುಡುಗರು ಆ ಹುಡುಗಿನ ರೇಪ್ ಮಾಡಿದ್ಮೇಲೆ ಅವರ ಪರಿಸ್ಥಿತಿ ಯಾವ ತರ ಕೆಟ್ಟದಾಗಿರುತ್ತೆ ಅನ್ನೋದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಮತ್ತೆ ಕ್ಲೈಮ್ಯಾಕ್ಸ್ ಕೂಡ ತುಂಬಾ ಅಂದ್ರೆ ತುಂಬಾ ವರ್ಕೌಟ್ ಆಯ್ತು. ಸೆಕೆಂಡ್ ಹಾಫ್ ನಲ್ಲಿ ಮಗನಿಗೋಸ್ಕರ ತಾಯಿ ಯಾವ ಪರಿಸ್ಥಿತಿಗೆ ಬರುತ್ತಾಳೆ, ಮಗನಿಗೋಸ್ಕರ ತಾಯಿ ಯಾಕೆ ಈ ತರ ಎಲ್ಲ ಮಾಡ್ತಾ ಇದ್ದಾಳೆ, ಇದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಹಾಗೆ ತುಂಬಾ ಇಷ್ಟನೂ ಆಯ್ತು. ಇನ್ನು ನೆಗೆಟಿವ್ ಪಾಯಿಂಟ್ಸ್ ಗೆ ಬರೋದಾದ್ರೆ ಸೆಕೆಂಡ್ ಹಾಫ್ ಒಂದು 40 ಮಿನಿಟ್ಸ್ ತುಂಬಾ ಸ್ಲೋ ಆಗಿರುತ್ತೆ. ಅದೇನು ಅಷ್ಟು ಇಷ್ಟ ಆಗ್ಲಿಲ್ಲ ನನಗೆ. ಹಾಗೆ ಈ ಸಿನಿಮಾದ ಕತೆ ಕೂಡ ಸ್ವಲ್ಪ ರೊಟೀನ್ ಆಗಿದೆ. ಈ ಹಿಂದೆ ಬಂದಂತ ಪವನ್ ಕಲ್ಯಾಣ್ ಸಾರ್ ಅವರ ವಕೀಲ್ ಸಾಬ್ ಸಿನಿಮಾನ ನೀವು ನೋಡೇ ಇರ್ತೀರಾ. ಸೇಮ್ ಅದೇ ತರ ಇರುತ್ತೆ. ಬಟ್ ಇಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್, ಡೈರೆಕ್ಟರ್ ಅವರ ಮೇಕಿಂಗ್ ಸ್ಟೈಲ್ ಸ್ವಲ್ಪ ಡಿಫರೆಂಟ್ ಆಗಿತ್ತು. ಇರ್ಲಿ, ಇದೊಂದು ಯೂಫೋರಿಯಾ ಸಿನಿಮಾದ ರಿವ್ಯೂ ಆಗಿತ್ತು. ನೀವೇನಾದ್ರೂ ಆಲ್ರೆಡಿ ಈ ಸಿನಿಮಾ ನೋಡಿದ್ರೆ ನಿಮ್ಗೆ ಯಾವ ತರ ಫೀಲ್ ಕೊಡ್ತಾರೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪ್ರೆಸೆಂಟ್ ಈ ಸಿನಿಮಾ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಅವೈಲೇಬಲ್ ಇದೆ, ಕನ್ನಡದಲ್ಲಿ ಸಹ ಇದೆ. ಹೋಗಿ ನೋಡೋರು ನೋಡಬಹುದು. ಹಾಗೆ ಈ ಸಿನಿಮಾಕ್ಕೆ ನಾನ್ ಕೊಡುವ ರೇಟಿಂಗ್ ಎಷ್ಟಪ್ಪ ಅಂದ್ರೆ 2.5 ಔಟ್ ಆಫ್ 5. ಇದೇ ತರ ಸಿನಿಮಾದ ರಿವ್ಯೂಸ್ ಅಪ್ಡೇಟ್ ಬೇಕಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿಗೋಣ ಮತ್ತೊಂದು ಸಿನಿಮಾದ ರಿವ್ಯೂ ಜೊತೆಗೆ. ಇಂತಿ ನಿಮ್ಮ ಯಪ್ಪರಾಮ.